ಆದಿವಾಸಿ ಸಮುದಾಯದ ಗಟ್ಟಿ ಧ್ವನಿ ಮತ್ತು ಭರವಸೆ ಡಾಕ್ಟರ್ CS ದ್ವಾರಕನಾಥ್ ಅವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಸರ್, ಆದಿವಾಸಿ ದಿನಾಚರಣೆ ಸಂಭ್ರಮವೋ ಸಂದೇಶ? ಒಂದು ರೀತಿಯಲ್ಲಿ ಸಂಭ್ರಮ, ಮತ್ತೊಂದು ರೀತಿಯಲ್ಲಿ ಸಂದೇಶ. ಯಾಕೆ ಅಂತ ಕೇಳಿದ್ರೆ, ನಾವು ಆದಿವಾಸಿ ದಿನಾಚರಣೆನ ಸಂಭ್ರಮಿಸುವಷ್ಟು ಮಟ್ಟಕ್ಕೆ ಆದಿವಾಸಿಗಳು ಬೆಳೆದಿರಲಿಲ್ಲ. ಆದರೆ ಇದೊಂದು ನೆಪದಲ್ಲಿ ನಮ್ಮ ಸಂಕಷ್ಟಗಳನ್ನು ನಾವು ಸರ್ಕಾರದ ಜೊತೆ ಹೇಳ್ಕೊಬೋದು ಅನ್ನುವಂತಹ ಒಂದು ನೆಪ ಇಟ್ಕೊಂಡು ನಾವು ಇದನ್ನು ಸಂಘಟನೆ ಮಾಡಿದ್ವಿ. ಅದು ಯಶಸ್ವಿ ಆಯಿತು ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಮುಖ್ಯಮಂತ್ರಿಗಳ ಮುಂದುಗಡೆ ನಮ್ಮ ಸಂಕಷ್ಟಗಳನ್ನು ಹೇಳಿದ್ವಿ, ಅವ್ರು ಕೇಳಿಸ್ಕೊಂಡ್ರು, ಅದಕ್ಕೆ ಹೆಚ್ಚಾಗಿ ಭಾಳ ಚೆನ್ನಾಗಿ ಸ್ಪಂದಿಸಿದ್ರು ಕೂಡ. ಹಾಗಾಗಿ ಅದನ್ನು ನಾವು ಯಾವ ಕಾರಣಕ್ಕೂ ಕೂಡ ಇದು ಈ ಸಮಾವೇಶ ಇದೆಯಲ್ಲ, ಈ ಸಮಾವೇಶ ಅಪಯಶಸ್ವಿ ಅಂತ ನಾವು ಅಂದುಕೊಂಡಿಲ್ಲ. ಖಂಡಿತ ಯಶಸ್ವಿ ಆಗಿದೆ. ಆದಿವಾಸಿಗಳನ್ನ ಸಂಘಟಿಸೋದು ದೊಡ್ಡ ಕಷ್ಟ. ರಾಜ್ಯದ ಮೂಲೆ ಮೂಲೆಯಲ್ಲಿ ಇರ್ತಾರೆ. ಹೀಗಿದ್ರೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಜನ ಬಂದಿದ್ದಾರೆ. ಏನು ಹೇಳ್ತೀರ ಅದಕ್ಕೆ? ನಾವು ಆದಿವಾಸಿಗಳ ಜೊತೆ ಕೆಲಸ ಮಾಡಿದ್ವಿ. ಸುಮಾರು 30-40 ವರ್ಷಗಳಿಂದಲೂ ಕೂಡ ಆದಿವಾಸಿಗಳು ಮತ್ತು ಅಲೆಮಾರಿಗಳ ಜೊತೆ ಕೆಲಸ ಮಾಡಿದ್ವಿ. ನಮಗೆ ಅಲೆಮಾರಿ ಸಮಸ್ಯೆಗಳು, ಆದಿವಾಸಿ ಸಮಸ್ಯೆಗಳು ಬೇರೆ ಬೇರೆ ಅಲ್ಲ. ಅವರೆಲ್ಲ ಕೂಡ ಯಾರು ಅಲ್ಲ. ಆದಿವಾಸಿಗಳು ಅಂತಂದರೆ ಕಾಡಲ್ಲಿದ್ದವರು. ಅವ್ರನ್ನ ಎತ್ತಂಗಡಿ ಮಾಡಿ ಹೊರಗಡೆ ಬಿಸಾಕಿದ ಮೇಲೆ ಪಾಪ ಅವರು ಅಲೆಮಾರಿಗಳಾದರು, ಅನಿವಾರ್ಯವಾಗಿ ಅಲೆಮಾರಿಗಳಾದರು. ಹಾಗಾಗಿ ನಾವು ಅಲೆಮಾರಿಗಳು ಮತ್ತು ಆದಿವಾಸಿಗಳ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಒಂದು ನಂಬಿಕೆ ಬಂದಿದೆ ಅವರಿಗೆ. ನಮ್ಮದು NGO ಅಲ್ಲ. ನಾವು ಯಾವ ಲಾಭವನ್ನು ಅವರಿಂದ ಬಯಸಿಲ್ಲ. ಅವರ ಸಮಸ್ಯೆಗಳನ್ನು ತೀರಬೇಕು ಅನ್ನೋಂಥದ್ದು ಒಂದನ್ನು ಬಿಟ್ಟರೆ ನಮಗೆ ಬೇರೆ ಇನ್ಯಾವುದೇ ಆಲೋಚನೆ ನಮ್ಮ ಮೈಂಡಲ್ಲಿ ಇರಲಿಲ್ಲ. ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರಿಂದಾಗಿ ಇವತ್ತು ಇಷ್ಟೊಂದು ಜನ ಆದಿವಾಸಿಗಳು ಬರಲಿಕ್ಕೆ ಸಾಧ್ಯ ಆಗಿದೆ. ಓಕೆ, ಈಗ ನಾನು ವೇದಿಕೆಯಲ್ಲಿ ನೋಡ್ತಾ ಇದ್ದಂಥ ಒಂದು ಸಂದರ್ಭದಲ್ಲಿ ಒಂದು ಮಾತು ಕೇಳಿಬಂತು, ಸರ್ಕಾರಿ ಆದಿವಾಸಿಗಳು, ಮೂಲ ಆದಿವಾಸಿಗಳು ಅಂತ ಹೇಳಿ. ಸೊ ಏನು ವ್ಯತ್ಯಾಸ ಇದೆ? ಯಾಕೆ ಈ ಮಾತು? ಅವರು ಸರ್ಕಾರಿ ಆದಿವಾಸಿಗಳು ಅಂತ ಹೇಳಿದ್ರೆ, ಈಗ ನೀವು NGOಗಳ ಮೂಲಕ ಅಥವಾ ಇಲ್ಲಿ ಬಂದು ಸರ್ಕಾರದ ಅಧೀನದಲ್ಲಿ ಒಂದಷ್ಟು ಕೆಲಸಗಳು ಮಾಡಿಕೊಂಡು ದುಡ್ಡು ಮಾಡಿಕೊಂಡು ಇರುವಂಥವ್ರನ್ನ ಸರ್ಕಾರಿ ಆದಿವಾಸಿಗಳು ಅಂತ ಅವ್ರು ಕರೆದಿರ್ಬೋದು ಅಂತ ಅನಿಸುತ್ತೆ. ಮೂಲ ಆದಿವಾಸಿಗಳಿನ್ನೂ ಕಾಡಲ್ಲೇ ಇದ್ದಾರೆ, ಕಾಡಂಚಲ್ಲೇ ಇದ್ದಾರೆ. ಅವ್ರಿಗೆ ಇದುವರೆಗೂ ಕೂಡ ಏನೂ ಇನ್ನೂ ತಲುಪೇ ಇಲ್ಲ. ಹಾಗಾಗಿ ಮೂಲ ಆದಿವಾಸಿಗಳು ನಿಜವಾದ ಆದಿವಾಸಿಗಳು ಮತ್ತು ಇಲ್ಲಿ ಬಂದಿರುವಂಥವರು ಮೂಲ ಆದಿವಾಸಿಗಳು ಅಂತ ನನಗೆ ಭಾಳ ಗಟ್ಟಿಯಾಗಿ ನನಗೆ ಅನಿಸ್ತಾ ಇದೆ. ಓಕೆ, DK ಶಿವಕುಮಾರ್ ಅವರು ಹೇಳ್ತಾ ಇದ್ರು ಇನ್ನು 1 ತಿಂಗಳಲ್ಲಿ ಆಯೋಗ ರಚನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಸೊ ಏನು ಹೇಳ್ತಾರೆ ಅದಕ್ಕೆ? ಅವರು ಹೇಳಿದ ಮೇಲೆ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಅದು 1 ತಿಂಗಳೇ ಆಗದೆ ಇರ್ಬೋದು, ಇನ್ನೊಂದು ಸ್ವಲ್ಪ ದಿವಸ ಲೇಟ್ ಆದರೂ ಆಗ್ಬೋದು. ಖಂಡಿತ ಅವ್ರು ಮಾಡ್ತಾರೆ ಅನ್ನೋಂಥ ನಂಬಿಕೆ ಇದೆ. ಯಾಕಂತ ಹೇಳಿದ್ರೆ ಇದು ಕಾಂಗ್ರೆಸ್ನ ಮ್ಯಾನಿಫೆಸ್ಟೋದಲ್ಲೂ ಇತ್ತು. ಮತ್ತು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯನವರು ಇದನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಜೆಟಲ್ಲೂ ಕೂಡ ಹೇಳಿದರು. ಆದರೆ ಮಾಡ್ತೀವಿ ಅಂತ ಹೇಳಿ ಆಮೇಲೆ ಮಾಡಲಿಲ್ಲ ಅವರು. ಆದರೆ ಈಗ ಅದನ್ನು ನೆರವೇರಿಸ್ಬೋದು, ನಮ್ಮ ಆದಿವಾಸಿಗಳ ಆಶಯವನ್ನು ನೆರವೇರಿಸ್ಬೋದು ಅಂತ ನಂಬಿಕೆ ಇವಾಗಿದೆ. ಥ್ಯಾಂಕ್ಸ್ ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್.